ಪಾಲಿಹೌಸ್ನಲ್ಲಿ ಬೆಳೆಯುವ ಸೇವಂತಿಗೆ ಹೂ, ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವ ಹೂವಿನ ತಳಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ತಂದುಕೊಡುವ ಬೆಳೆ ಬಿಳಿ ಸೇವಂತಿಗೆ ಹೂ ಕೃಷಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಸೇವಂತಿಗೆ ಮನುಷ್ಯ ಕೃಷಿ ಮಾಡಿದ ಮೊದಲ ಹೂವಿನ ಬೆಳೆ ಎಂದೇ ಖ್ಯಾತಿ ಪಡ್ಕೊಂಡಿದೆ. ಇನ್ನು ನಾವು ದಿನನಿತ್ಯ ಬಳಸುವ ಹೂವುಗಳಲ್ಲಿ ಸೇವಂತಿಗೆಯದ್ದೇ ಸಿಂಹಪಾಲು. ದೇವರ ಪೂಜೆ, ಶುಭ ಕಾರ್ಯಗಳಲ್ಲಿ ಅಲಂಕಾರಕ್ಕಾಗಿ ಸೇವಂತಿಗೆ ಹೂವನ್ನು ಹೆಚ್ಚಾಗಿ ಬಳಸಲಾಗುತ್ತೆ. ಅಲಂಕಾರಕ್ಕಾಗಿ ಬಳಸುವ ಹೂವುಗಳಿಗೆ ಬೇಡಿಕೆಯೂ ಹೆಚ್ಚಿರುತ್ತೆ. ಇಂದು ಅಲಂಕಾರಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಲಾಗ್ತಿರುವ ಬಿಳಿ ಬಣ್ಣದ ಸೇವಂತಿಗೆ ಹೂವಿನ ಬೇಸಾಯದ ಕುರಿತು ಮಾಹಿತಿ ತಿಳಿಯೋಣ. ಮದುವೆ, ಶುಭ ಕಾರ್ಯಕ್ರಮಗಳಲ್ಲಿ ಅಲಂಕಾರಕ್ಕಾಗಿ ವಿವಿಧ ಬಗೆಯ ಕಲರ್ಫುಲ್ ಹೂಗಳನ್ನು ಬಳಸಲಾಗುತ್ತೆ. ಅದರಲ್ಲೂ ರೋಸ್, ಜರ್ಬೇರಾ, ಕಾರ್ನೇಷನ್, ಆಂಥೋರಿಯಂನಂತಹ ಅಲಂಕಾರಿಕ ಕಟ್ ಫ್ಲವರ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಸೇವಂತಿಗೆಯಲ್ಲಿ ಬಿಡಿ ಹೂ ಮತ್ತು ಕಟ್ ಫ್ಲವರ್ನ ತಳಿಗಳಿದ್ದು, ಬಿಡಿ ಹೂಗಳನ್ನು ಸಾಮಾನ್ಯವಾಗಿ ದೇವರ ಅಲಂಕಾರಕ್ಕಾಗಿ ಶುಭ ಸಮಾರಂಭಗಳಲ್ಲಿ ಬಳಸ್ತಾರೆ. ಅದೇ ಕಟ್ ಫ್ಲವರ್ಗಳ ಹೂಗಳಾದ್ರೆ ಅವುಗಳನ್ನ ಅಲಂಕಾರಿಕ ಹೂಗಳಾಗಿ ಬಳಸೋದ್ರ ಜತೆಯಲ್ಲೇ ಫ್ಲವರ್ ಬೊಕ್ಕೆಗಳಲ್ಲಿ ಮತ್ತು ಫ್ಲವರ್ ವಾಸ್ಗಳಲ್ಲಿ ಇಡಲು ಕೂಡ ಬಳಸ್ತಾರೆ. ಇನ್ನು ಹಲವು ತಳಿಗಳ ಸೇವಂತಿಗೆಯನ್ನ ಬಿಡಿ ಹೂವಿನ ರೂಪದಲ್ಲಿಯೂ ಅಲಂಕಾರಕ್ಕಾಗಿ ಬಳಸಲಾಗುತ್ತೆ. ಅಂತಹ ಹಲವು ತಳಿಯ ಹೂಗಳನ್ನ ರೈತರು ಬೆಳೀತಾ ಇದ್ದು ಹೆಚ್ಚಿನ ಆದಾಯವನ್ನ ಪಡಿತಾ ಇದ್ದಾರೆ. ಸೇವಂತಿಗೆಯಲ್ಲಿ 10 ತಳಿಗಳಿದ್ದು, ಅವುಗಳಲ್ಲಿ ಹಳದಿ ಮತ್ತು ಬಿಳಿ ಬಣ್ಣ ನೀಡುವ ತಳಿಗಳ ಹೂವುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಹಳದಿ ಮತ್ತು ಬಿಳಿ ಬಣ್ಣದ ಹೂವು ಬಿಡುವ ತಳಿಗಳನ್ನೇ ರೈತರು ಹೆಚ್ಚಾಗಿ ಬೆಳೀತಾರೆ. ಇನ್ನು ಹಳದಿ ಬಣ್ಣದ ಹೂ ಬಿಡುವ ಕರ್ನೂಲ್, ಮತ್ತೂರು, ದುಂಡಿ, ಇಂದಿರಾ, ಯೆಲ್ಲೋ ಗೋಲ್ಡ್, ಜಯಂತಿ, ಬಸಂತಿ, ಕಸ್ತೂರಿ, ವಾಸಂತಿಕಾ, ಉಷಾ ಕಿರಣ, ಬಿಳಿ ಬಣ್ಣದ ಹೂ ಬಿಡುವ ಚಂದ್ರಿಕಾ, ಕೀರ್ತಿ, ಹಿಮಾನಿ, ರೀಟಾ, ಮೀರಾ ಮುಂತಾದವು ಹಾಗೂ ಕೆಂಪು ಬಣ್ಣದ ಹೂ ಬಿಡುವ ರೆಡ್ ಗೋಲ್ಡ್ ಮತ್ತು ರವಿಕಿರಣ ತಳಿಗಳು ಹೆಚ್ಚು ಜನಪ್ರಿಯವಾಗಿದೆ. ಇದರ ಜೊತೆಯಲ್ಲೇ ಖಾಸಗಿ ಬೀಜ ಕಂಪನಿಗಳಿಂದ ಬಿಡುಗಡೆಯಾಗಿರುವ ಹಲವು ತಳಿಗಳನ್ನ ರೈತರು ಬೆಳೀತಾ ಇದ್ದಾರೆ. ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಪ್ರಗತಿಪರ ರೈತರಾದ ಕೆಎಂ ರಾಜಣ್ಣ ಅವರು ಹಲವು ತಳಿಗಳ ಸೇವಂತಿಗೆಯನ್ನ ಬೆಳೆದು ಹೆಚ್ಚಿನ ಆದಾಯವನ್ನ ಗಳಿಸಿದ್ದಾರೆ. ಇವರು ಓಪನ್ ಫೀಲ್ಡ್ನಲ್ಲಿ ಬೆಳೆಯುವ ಸೇವಂತಿಗೆ ತಳಿಗಳನ್ನ ಬೆಳೀತಾ ಇದ್ದಾರೆ ಮತ್ತು ಪಾಲಿಹೌಸ್ನಲ್ಲಿ ಬೆಳೆಯುವ ಸೇವಂತಿಗೆಯನ್ನು ಕೂಡ ಬೆಳೆಯುತ್ತಿದ್ದಾರೆ. ಇವರು ಅಲಂಕಾರಿಕ ಹೂವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರುವ ಹರಿಣಿ ವೈಟ್ ಎಂಬ ಸೇವಂತಿಗೆ ತಳಿಯನ್ನ ಪಾಲಿಹೌಸ್ನಲ್ಲಿ ಬೆಳೆದಿದ್ದಾರೆ. ಈ ತಳಿಯ ವಿಶೇಷತೆಯನ್ನ ಕುರಿತು ರಾಜಣ್ಣ ಅವರು ವಿವರಿಸಿದ್ದಾರೆ. ತೋಟದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಹರಿಣಿ ವೈಟ್ ಅಂತ ತಳಿ. ಇದು ಅಂದರೆ ಹರಿಣಿ ವೈಟ್, ಎ ವೈಟ್ ಅಂತಾರೆ. ಇದನ್ನೇ ಯಾಕೆ ನಾನು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತ ನನಗೆ ಕೇಳ್ಬೋದು. ಇದನ್ನು ನಾವು ಓಪನ್ ಫೀಲ್ಡಿಗೆ ಸೆಂಟೋಲ ಇದೆ, ಐಶ್ವರ್ಯ 2 ಇದೆ, ಸೆಂಟ್ ವೈಟ್ ಇದೆ, ಸುಮಾರು ವೆರೈಟಿಗಳಿದೆ. ಸೇವಂತಿಗೆಯಲ್ಲಿ 70ರಿಂದ 80 ವೆರೈಟಿಗಳಿದೆ. ಈ ವೈಟ್ ಅಂತ ನಾವು ಏನೇ ವೈಟ್ ಬೆಳಿಬೇಕಾದ್ರೂ ಇದು ಪಾಲಿಹೌಸಲ್ಲಿ ಮಾತ್ರನೇ ಬೆಳೀತಕ್ಕಂಥದ್ದು. ಇದು ಹೊರಗಡೆ ಬೆಳೆಯಲ್ಲ. ಕಾರಣ ಇಷ್ಟೇ, ಅದು ತುಂಬಾ ಸೂಕ್ಷ್ಮ ಆಗಿರ್ತಕ್ಕಂಥದ್ದು. ನಾವು ಒಳಗಡೆ ಹಾಕಿದ್ದೀನಿ, ನಾನು ಟ್ರಯಲ್ ಮಾಡೋದೇ ಇದ್ರ ಜೊತೆಯಲ್ಲಿ ತನ್ನ ನಾರುಗಳನ್ನು ನಾನು ಹೊರಗಡೆ ಬೆಳೆದಾಗ ಬರೀ ಅರ್ಧಡಿ ಕೂಡ ಬೆಳೀಲಿಲ್ಲ. ಅದು ಆ ಹೂವು ಕೂಡ ಕ್ವಾಲಿಟಿನೂ ಬರಲಿಲ್ಲ. ಆದ್ದರಿಂದ ಇದು ಬರೀ ಹಸಿರು ಮನೆಗೆ ಮಾತ್ರನೇ ಮಾಡಿರ್ತಕ್ಕಂಥದ್ದು. ಇದನ್ನು ಯಾಕೆ ಬೆಳೆದೀನಿ ನಾನು ಅಂತ ಉದ್ದೇಶನೂ ನಿಮ್ಗೆ ತಿಳಿದಿರಬೇಕು. ಯಾಕಂತಂದರೆ ಇದು ಹೂ ಕಟ್ಟಿಂಗ್ ಮಾಡ್ತಕ್ಕಂಥದ್ದು ಈಜಿ, ಒಂದನೇದು. ಎರಡನೇದು ತೂಕ ಜಾಸ್ತಿ ಬರುತ್ತೆ. ಇದು ಒಂದು ಹೂವು ಹಾಕಿದ್ರೆ ಸೆಂಟೆಲ್ಲ ಒಂದು 4-5 ಹೂವು ಹಾಕಬೇಕಾಗುತ್ತೆ. ಲೇಬರ್ ಕಡಿಮೆ ಆಗುತ್ತೆ, ಕಟ್ಟಿಂಗ್ ಚಾರ್ಜು ನಮಗೆ ಕಡಿಮೆ ಆಗಿರ್ತದೆ.
ಮತ್ತು ಇನ್ನೊಂದು ಏನು ಲಾಭ ಅಂತಂತಂದರೆ ಇದು ಪಾಲಿಹೌಸ್ ಇರೋದ್ರಿಂದ ಇದು ಇಳುವರಿನೂ ಜಾಸ್ತಿ ಬರುತ್ತೆ ಮತ್ತು ಮಾರ್ಕೆಟಿಂಗಲ್ಲಿ ಅದಕ್ಕಿಂತ 100 ರೂಪಾಯಿ ಇದ್ದರೆ ಇದು 250-300 ರೂಪಾಯಿ ಇರ್ತದೆ. ಇವತ್ತು ಸೆಂಟೆಲ್ಲ ಬಂದು 80-120 ಇದೆ. ಆದರೆ ಅರಿಣಿ ವೈಟ್ ಬಂದು ಇವತ್ತು 325ವರೆಗೂ ಮಾರ್ಕೆಟಲ್ಲಿದೆ. ಆದ್ದರಿಂದ ಈ ಒಂದು ವೆರೈಟಿನ ನಾವು ಯಾಕೆ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಉದ್ದೇಶ ಇಷ್ಟೇ. ಈ ನೆಟ್ ಹೌಸ್ ಆಗಿರ್ಬೋದು ಅಥವಾ ಪಾಲಿಹೌಸ್ ಆಗಿ ಮಾಡಿಕೊಂಡಾಗ ಇದನ್ನು ನಾವು ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ಅದು 10 ಟನ್ ಬೆಳೆಯೋದು ಒಂದೇ, ಇದು ಬರೀ 5 ಟನ್ ಬೆಳೆಯೋದು ಅಂತಂದರೆ 100 ರೂಪಾಯಿ 80 ರೂಪಾಯಲ್ಲಿ 250 ರೂಪಾಯಿಲಿ. ಆದ್ದರಿಂದ ನಾನು ಈ ಅರಿಣಿ ವೈಟನ್ನು ನಾನು ಸಜೆಸ್ಟ್ ಮಾಡ್ಕೊಂಡಿದ್ದೀನಿ. ಬೆಡ್ಡು 2.25 ಅಡಿ ಅಥವಾ 3 ಅಡಿ ಇರಬೇಕಾಗುತ್ತೆ. ಮತ್ತು ಖಾಲಿ ಜಾಗ ನಾವು ಅದನ್ನು ಓಡಾಡೋದಕ್ಕೆ, ಔಷಧಿ ಹೊಡೋದಕ್ಕೆ ಮತ್ತು ಹೂವು ಪಿಕ್ ಮಾಡೋದಕ್ಕೆ 2 ಅಡಿ ಇರಬೇಕಾಗುತ್ತೆ. ಒಟ್ಟು 5 ಅಡಿ ಸಾಲಿಂದ ಸಾಲಿಗೆ ಸೆಂಟ್ರಿಂದ ಸೆಂಟ್ರ್ ಇಟ್ಕೊಂಡಿದ್ದೀನಿ. ನಾಟಿಗೂ ಮುನ್ನ ಲಘು ಪೋಷಕಾಂಶ ಪರೀಕ್ಷೆ ಮಾಡಿಸಬೇಕು. ಸೇವಂತಿಗೆ ಅಥವಾ ಬೇರೆ ಯಾವುದೇ ಬೆಳೆ ಬೆಳೆಯುವುದಕ್ಕಿಂತ ಮೊದಲು ಭೂಮಿಯಲ್ಲಿರುವ ಪೋಷಕಾಂಶಗಳ ಪ್ರಮಾಣವನ್ನ ತಿಳಿದುಕೊಳ್ಳೋದು ಅಗತ್ಯವಾಗಿರುತ್ತೆ. ಹಾಗಾಗಿ ರಾಜಣ್ಣ ಅವರು ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಿ ಅದರ ವರದಿಯನ್ನ ಆಧರಿಸಿ ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನ ನೀಡ್ತಾರೆ. ಎನ್ಪಿಕೆ ಪರೀಕ್ಷೆಯ ಜೊತೆಯಲ್ಲೇ ಇವರು ಮಣ್ಣಿನಲ್ಲಿರುವ ಲಘು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನ ಪಡೆಯಲು ಲಘು ಪೋಷಕಾಂಶ ಪರೀಕ್ಷೆಯನ್ನು ಕೂಡ ಮಾಡಿಸಿದ್ದಾರೆ. ಮಣ್ಣು ಪರೀಕ್ಷೆ ವರದಿಯನ್ನ ಆಧರಿಸಿ ಇವರು ಭೂಮಿಯಲ್ಲಿ ಕೊರತೆ ಇರುವ ಸೂಕ್ಷ್ಮ ಪೋಷಕಾಂಶಗಳನ್ನ ಒದಗಿಸಿದ್ದಾರೆ. ಇನ್ನು ಇವರು ಸೇವಂತಿಗೆ ನಾಟಿ ಮಾಡುವ ಮುನ್ನ ಕೊಟ್ಟಿಗೆ ಗೊಬ್ಬರ, ವಿವಿಧ ಹಿಂಡಿಗಳನ್ನ ನೀಡಿ ಭೂಮಿ ಸಿದ್ಧಪಡಿಸಿದ್ದಾರೆ. ರಾಜಣ್ಣ ಅವರು ಕೊಟ್ಟಿಗೆ ಗೊಬ್ಬರಕ್ಕೆ ಸೂಕ್ಷ್ಮಾಣು ಜೀವಿಗಳನ್ನ ಸೇರಿಸಿ 15ರಿಂದ 20 ದಿನದ ಬಳಿಕ ಗೊಬ್ಬರವನ್ನ ಬೆಡ್ಗೆ ಕೊಟ್ಟಿದ್ದಾರೆ. ನಾವು ಏನೇ ಒಂದು ಬೆಳೆ ಮಾಡಬೇಕಾದ್ರೂ ಪ್ರಪ್ರಥಮವಾಗಿ ನಾವು ಸಾಯಿಲ ಅಂದರೆ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕಾಗ್ತದೆ. ಆ ಮಣ್ಣಿನ ಪರೀಕ್ಷೆ ಮಾಡಿ ಆ ಮಣ್ಣಿನ ಪರೀಕ್ಷೆಯಲ್ಲಿ 2-3 ವಿಧಗಳಿದೆ. ಬರೀ NPK ಮಣ್ಣು ಪರೀಕ್ಷೆಗಿಂತನೂ ನ್ಯೂಟ್ರಿಮೆಂಟ್ಸ್ ಟೆಸ್ಟ್ ಅಂತ ನಾವು ಮಾಡಿಸ್ಬೇಕಾಗ್ತದೆ. ಅಂದರೆ ಲಘು ಪೋಷಕಾಂಶಗಳ ಟೆಸ್ಟನ್ನು ಮಾಡಿಸಿ ಅದನ್ನು ಆ ರಿಪೋರ್ಟನ್ನು ತೊಗೊಂಬಂದು ಆಧಾರದ ಮೇಲೆ ನಾವು ಬೆಳೆಯನ್ನು ಮಾಡಬೇಕಾಗ್ತದೆ. ಈ ಅರಿಣಿ ವೈಟ್ ಸೇವಂತಿಗೆಯನ್ನು ಬೆಳಿಬೇಕಂತ ತೀರ್ಮಾನ ಮಾಡಿಕೊಂಡು ಭೂಮಿಯನ್ನು ಮಾಗಿ ಉಳುಮೆ ಅಂತಂತಂದರೆ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ 2ರಿಂದ 3 ತಿಂಗಳನ್ನು ಕಾಲವರೆಗೂ ಭೂಮಿಯನ್ನು ಒಣಗಿಸಿ ಆ ಸಾಯಿಲನ್ನು ಟೆಸ್ಟ್ ಕೊಟ್ಟು ಆ ಒಂದು ರಿಪೋರ್ಟನ್ನು ತಗೊಂಡು ಅದಕ್ಕೆ 1 ಎಕರೆಗೆ 15ರಿಂದ 20 ಲೋಡು ಕೊಟ್ಟಿಗೆ ಗೊಬ್ಬರನ ಕೊಟ್ಟೆ ಫಸ್ಟು. ಅಂದರೆ ನಾವು ಕೊಟ್ಟಿಗೆ ಕೊಡೋ ಗೊಬ್ಬರ ರೀತಿ ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದು. ನಾವು ಭೂಮಿಗೆಲ್ಲ ಗೊಬ್ಬರನ ಎರಚೋದಿಲ್ಲ. ಈಗ ನಾವು ಏನು ಈ ಪಾಲಿಹೌಸಲ್ಲಿ ಈಗ 4.25 ಅಡಿ ಅಥವಾ 5 ಅಡಿಗೆ ಬೆಡ್ ಮಾಡಿದಿರೋ ನಾವು ಭೂಮಿಯನ್ನು ಅರ್ಧ ಮಾಡ್ಕೊಂಡ್ಮೇಲೆ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಸಾಲಿಗೂ ಕೂಡ ಗೊಬ್ಬರವನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಬೇವಿನ ಹಿಂಡಿ, ಉಂಗೆ ಹಿಂಡಿ, ಕಡಲೆ ಹಿಂಡಿ ಮತ್ತು ಟ್ರೈಕೋಡರ್ಮಾ, ಸೂಡೋಮೋನಾಸು, ಪೆಸೋಲೋಮೈಸಿಸು ಇವುಗಳನ್ನು ನಾವು ಮೊದಲೇ ಜೀವಾಣುಗಳನ್ನು ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಿ. 15 ದಿವಸ 20 ದಿವಸ ಇಟ್ಕೊಂಡಾದಮೇಲೆ ಇದನ್ನೆಲ್ಲ ನಾವು ಭೂಮಿಗೆ ಹಾಕ್ಬಿಟ್ಟು ಬೆಡ್ ಮಾಡಿಬಿಟ್ಟು ಬೆಡ್ಗೆ ಪಾಲಿಹೌಸ್ ಆಗಿರೋದ್ರಿಂದ ನಾವು ಮಂಚಿಂಗ್ ಪೇಪರನ್ನು ಯೂಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಒಂದು ಎಕರೆಯಲ್ಲಿ ಎಷ್ಟು ಸಸಿಗಳನ್ನು ನಾಟಿ ಮಾಡಬೇಕು? ಸಸಿ ನಾಟಿ ಬಳಿಕ ಮೊದಲ 1 ತಿಂಗಳು ಸಸಿಗಳ ನಿರ್ವಹಣೆ ಹೇಗೆ ಮಾಡಿಕೊಳ್ಬೇಕು? ಸೇವಂತಿಗೆಯಲ್ಲಿ ಬರುವ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. ಸೇವಂತಿಗೆ ಬೆಳೆಯಲ್ಲಿ ಸಸಿ ನಾಟಿ ಮಾಡಿ ಹೂ ಅರಳುವವರೆಗೂ ಹೂವಿನ ಬಣ್ಣ ಮತ್ತು ಗುಣಮಟ್ಟದ ಕುರಿತು ಗೊತ್ತಾಗೋದಿಲ್ಲ. ಹಾಗಾಗಿ ಒಳ್ಳೆಯ ನರ್ಸರಿಯಿಂದ ಸಸಿಗಳನ್ನ ತಂದು ನಾಟಿ ಮಾಡಬೇಕಾಗತ್ತೆ. ಹೂವಿನ ಗುಣಮಟ್ಟದ ಸಸಿಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಾಗಾಗಿ ಸಸಿಗಳು ರೋಗಮುಕ್ತವಾಗಿರಬೇಕು ಮತ್ತು ಉತ್ತಮ ತಳಿಯದ್ದಾಗಿರಬೇಕು. ಹಾಗಾಗಿ ರೈತರು ಸಸಿಗಳನ್ನ ತರುವಾಗ ಎಚ್ಚರಿಕೆಯನ್ನ ವಹಿಸಬೇಕು. 1.25 ಅಡಿ ಅಂತರ ನೀಡಿ ಸಸಿ ನಾಟಿ ಮಾಡಬೇಕು. 1 ಎಕರೆ ಪಾಲಿ ಹೌಸ್ಗೆ 14,000 ಸಸಿಗಳನ್ನ ನಾಟಿ ಮಾಡಬೇಕಾಗತ್ತೆ. ಇನ್ನು ಸಸಿ ನಾಟಿ ಮಾಡಿದ ಬಳಿಕ 1 ತಿಂಗಳವರೆಗೆ ಸಸಿಗಳನ್ನ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡಬೇಕು ಅನ್ನೋದು ರಾಜಣ್ಣ ಅವರ ಅಭಿಪ್ರಾಯವಾಗಿದೆ. ನಾವು ಒಳ್ಳೆ ಸೂಕ್ತವಾಗಿರ್ತಕ್ಕಂಥ ಒಳ್ಳೆ ನರ್ಸರಿಯಿಂದ ಒಳ್ಳೆ ಗಿಡಗಳನ್ನು ತರೋದು ತುಂಬ ಮುಖ್ಯ ಆಗಿರ್ತದೆ. ಯಾಕಂತಂದರೆ ಈ ಸಸಿಗಳ ಒಂದು ಸಸಿಯಿಂದ 2 ರೂಪಾಯಿ 3 ರೂಪಾಯಿ ಬೀಳ್ತದೆ. ಅದು ದುಡ್ಡು ಮುಖ್ಯ ಅಲ್ಲ ಅಲ್ಲಿ. ಯಾಕಂತಂದರೆ ಅದು ಬೆಳೆ ಬರ್ತಕ್ಕಂಥದ್ದು ನಾಟಿ ಮಾಡಿದ ಮೇಲೆ ಕನಿಷ್ಠ 3 ತಿಂಗಳು ಟೈಮ್ ತಗೊಳ್ತದೆ. ಅದರಿಂದ ತುಂಬಾ ಕೇರಾಗಿ ಒಳ್ಳೆ ಕಡೆ ನಾವು ಸಸಿ ತರಬೇಕು. ಯಾಕಂತಂದರೆ
3 ತಿಂಗಳು ಗೊತ್ತಾಗೋದೇ ಇಲ್ಲ ಅದು ಯಾವ ಥರ ಹೂ ಬರ್ತದೆ, ಏನು ಕ್ವಾಲಿಟಿ ಬರ್ತದೆ ಅಂತ ಗೊತ್ತಾಗಲ್ಲ. ಅದರಿಂದ ದಯವಿಟ್ಟು ಸುಮಾರು ನರ್ಸರಿಗಳು ಮೋಸನೂ ಮಾಡ್ತಾಯಿದ್ದಾರೆ. ಏನೋ ನಾರಂತ ಕೊಡ್ತಾರೆ, ಸರಿಯಾಗಿ ಬರೋಲ್ಲ, 2 ಏರುಪೇರು ಇರ್ತದೆ. ಅದರಿಂದ ಒಳ್ಳೆ ರೈತರು ಸುಮಾರು ಜನ ಬೆಳೆದು ಒಳ್ಳೆ ಕಡೆ ಚೆನ್ನಾಗಿದೆ ಅನ್ನೋ ಕಡೆ ಮನವರಿಕೆ ಮಾಡಿಕೊಂಡು ನಾವು ಸಸಿಗಳನ್ನು ತಂದು ನಾವು ಯಾವಾಗ ನಾವು ಭೂಮಿಯನ್ನು ಹದ ಮಾಡ್ಕೊಂಡು ಬೆಡ್ ಮಾಡಿ ರೆಡಿ ಇಟ್ಕೊಂಡಿರ್ತೀರಿ, ಅದಕ್ಕೆ ನಾವು ನಾಟಿ ಮಾಡೋ ಮುಂಚಿತವಾಗಿ 1 ವಾರಕ್ಕೆ ಮುಂಚಿತವಾಗಿ ನೀರನ್ನು ಕೊಡಬೇಕಾಗ್ತದೆ. ನೀರು ಕೊಟ್ಬಿಟ್ಟು ಆಮೇಲೆ ಸಸಿಗಳನ್ನು ತೊಗೊಂಬಂದು ಅದಕ್ಕೆ ನಾವು ಒಂದು ಕಾಲಡಿ ಪ್ರಕಾರವಾಗಿ ಜಿಗ್ಜಾಗ್ ಅಂತಂತಂದರೆ ಒಂದು ಪಾಲೆ ಹೌಸ್ಗೆ ನಮ್ಮ ಲೆಕ್ಕದ ಪ್ರಕಾರ 14,000 ಸಸಿಗಳು ಬೇಕಾಗ್ತದೆ. ಈ ಸಸಿಗಳನ್ನು ನಾವು ನಾಟಿ ಮಾಡಿ ಒಂದು ಕಡಿಮೆ ನೀರನ್ನು ಕೊಡ್ತಾ ಬರಬೇಕಾಗ್ತದೆ. ಇದು ಮುಖ್ಯ. ನಾರನ್ನು ಯಾವುದೇ ನಾವು ಸಸಿಯನ್ನು ನೆಟ್ಟಾಗ ಅದಕ್ಕೆ ಬರೀ ಡ್ರಿಪ್ಪಲ್ಲಿ ಬರೀ 5 ನಿಮಿಷ ಅಥವಾ 10 ನಿಮಿಷ ನೀರು ಕೊಟ್ಟರೆ ಸಾಕಾಗ್ತದೆ. ಯಥೇಚ್ಛವಾಗಿ ನೀರು ಕೊಟ್ಟಾಗ ಗಿಡಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಅದರಿಂದ ದಯವಿಟ್ಟು ಯಥೇಚ್ಛವಾಗಿ ನೀರನ್ನು ಕೊಡಬಾರ್ದು. ಮೂಲ ಗೊಬ್ಬರವನ್ನ ಮೊದಲೇ ಕೊಟ್ಟಿರೋದ್ರಿಂದ ಸಸಿ ನಾಟಿ ಮಾಡಿದ ಬಳಿಕ ಮೊದಲ 1 ತಿಂಗಳು ಹಂತವಾಗಿ ಗೊಬ್ಬರಗಳನ್ನ ನೀಡಬೇಕಾಗತ್ತೆ. ಆ ಬಳಿಕ ಗಿಡಗಳು ಮೂಲ ಗೊಬ್ಬರವನ್ನ ಹೀರಿ ಬೆಳೆಯುತ್ತವೆ. ಹೀಗಾಗಿ 1 ತಿಂಗಳ ಬಳಿಕ ಹೆಚ್ಚಿನ ಪ್ರಮಾಣದ ಗೊಬ್ಬರ ನೀಡಬೇಕಿರೋದಿಲ್ಲ. ಇಳುವರಿ ಆರಂಭವಾದ ಬಳಿಕ ಅಗತ್ಯಕ್ಕೆ ತಕ್ಕಂತೆ ಗೊಬ್ಬರವನ್ನ ನೀಡಬೇಕಾಗತ್ತೆ. ಮೊದಲೇ ಕೊಟ್ಟಿರೋದ್ರಿಂದ ಒಂದು 10 ಡೇಸ್ ಆದಮೇಲೆ ಅದಕ್ಕೆ ನಾವು COC ಅಥವಾ ಬ್ಲೈಟೆಕ್ಸ್ COCಯನ್ನು ಡ್ರೆಂಚ್ ಮಾಡ್ತೀರಿ. ಕಾರಣ ಏನಂತಂತಂದರೆ ಬೇರನ್ನು ಚೆನ್ನಾಗಿ ಬಿಡೋದಕ್ಕೆ ಅದು ತುಂಬಾ ಅನುಕೂಲ ಮಾಡಿಕೊಡ್ತದೆ. ಅದರಿಂದ ನಾಟಿ ಮಾಡಿದ 10ನೇ ದಿವಸದಲ್ಲಿ ಬ್ಲೈಟೆಕ್ಸನ್ನು ನಾವು ಡ್ರೆಂಚ್ ಮಾಡ್ತೀರಿ. ನೆಕ್ಸ್ಟ್ 8 ದಿವಸ ಆದಮೇಲೆ ಆ ಒಂದು ಗಿಡಗಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ 1 ಎಕರೆಗೆ 5ರಿಂದ 10 kg ನೈಟ್ರೋಜನ್ನ ಯೂರಿಯಾ ಅಥವಾ ನಾವು ಕ್ರಿಪ್ಕೋ ಯೂರಿಯಾ ಲಿಕ್ವಿಡ್ ಬಂದಿದೆಯಲ್ಲ ಅರ್ಧ ಲೀಟ್ರನ್ನು 1.5 ml ಪ್ರಕಾರವಾಗಿ ಆ ಮರಗಳಿಗೆ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಬೇಗ ಬೆಳವಣಿಗೆ ಆಗ್ತದೆ. ಆದಮೇಲೆ 15ರಿಂದ ಮೇಲ್ಪಟ್ಟು ನಾವು ಡ್ರಿಪ್ ಗೊಬ್ಬರನ ಕಡಿಮೆ ಪ್ರಮಾಣದಲ್ಲಿ ಸಸಿಗಳ ಸ್ವಲ್ಪ ಪಿಕಪ್ ಆಗಲಿ. ಯಾಕೆಂತಂದರೆ ಮೂಲ ಗೊಬ್ಬರ ತುಂಬ ಒಳಗಡೆ ಇರ್ತದೆ. ಅದಕ್ಕೆ ಮಿನಿಮಮ್ ಆ ಬೇರೆಲ್ಲ ಆ ಮೂಲ ಗೊಬ್ಬರಕ್ಕೆ ಹೋಗೋಷ್ಟೊತ್ತಿಗೆ 1 ತಿಂಗಳ ಟೈಮ್ ತೊಗೊಳ್ತದೆ. ಅದುವರೆಗೂ ನಾವು 90 ನಾವು ಪ್ರತಿ ದಿನ ವಾರಕ್ಕೆ 2 ರೀತಿಯ ಪ್ರಕಾರ ಎಕರೆಗೆ 1.5ರಿಂದ 2 kg ಅಷ್ಟು ಮಾತ್ರ ಕೊಡಬೇಕಾಗ್ತದೆ. ಇದು 1 ತಿಂಗಳ ಗೊಬ್ಬರ ಕೊಟ್ಟ ಆದಮೇಲೆ ನಾವು ಯಾವುದೇ ರೀತಿಯಾದ ಗೊಬ್ಬರಗಳನ್ನು ಕೊಡೋ ಅವಶ್ಯಕತೆಯೇ ಇಲ್ಲ. ಕಾರಣ ಎಂತಂತಂದರೆ ನಾವು ಆಲ್ರೆಡಿ ಬೆಡ್ಡಿಗೆ ಸಾಕಾಗಷ್ಟು ಒಂದು ಬೆಳೆಗೆ ಆಗಷ್ಟನ್ನು ಕೊಟ್ಟಿರ್ತೀರಿ. ಆದ್ದರಿಂದ ನಾವು ಯಥೇಚ್ಛವಾಗಿ ಗೊಬ್ಬರಗಳನ್ನು ಕೊಡಬೇಕಾಗಿ ಅವಶ್ಯಕತೆಯೇ ಇರೋದಿಲ್ಲ. ಓಪನ್ ಫೀಲ್ಡ್ನಲ್ಲಿ ಬೆಳೆದ ಸೇವಂತಿಗೆಗೆ ಹೋಲಿಸಿದ್ರೆ ಪಾಲಿಹೌಸ್ನಲ್ಲಿ ಸೇವಂತಿಗೆ ಕೃಷಿ ಮಾಡಿದಾಗ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಇರುತ್ತೆ. ಇನ್ನು ಸೇವಂತಿಗೆಯಲ್ಲಿ ಕಂಡುಬರುವ ರೋಗ ಮತ್ತು ಕೀಟಗಳು ಯಾವ್ಯಾವು ಅನ್ನೋ ವಿವರ ಇಲ್ಲಿದೆ ನೋಡಿ. ಪ್ರಮುಖ ಕೀಟಗಳು ಮತ್ತು ರೋಗಗಳು. ಹೇನು ಹಾನಿಯ ಲಕ್ಷಣಗಳು. ಕಂದು ಬಣ್ಣದ ಹೇನುಗಳು ಎಲೆಯ ಕೆಳಭಾಗದಿಂದ ಮತ್ತು ಎಲೆಯ ರೆಂಬೆಗಳಿಂದ ರಸವನ್ನ ಹೀರುತ್ತವೆ. ಎಲೆಗಳು ಹಳದಿಯಾಗಿ ಕೆಳಗೆ ಬೀಳುತ್ತವೆ. ಕಪ್ಪು ಬೂಸ್ಟ್ ಬೆಳವಣಿಗೆ ಹೊಂದುತ್ತದೆ. ನಿರ್ವಹಣೆ. ಹೇನು, ಥ್ರಿಪ್ಸ್, ಮೊಗ್ಗು ಕೊರೆಯುವ ಹುಳುಗಳನ್ನ ನಿಯಂತ್ರಿಸಲು 1 ಲೀಟರ್ ನೀರಿಗೆ 2 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಅಥವಾ 0.5 ಮಿಲಿಲೀಟರ್ ಡೈಕ್ಲೋರೋವಾಸ್ ಅಥವಾ 1 ಮಿಲಿಲೀಟರ್ ಮೊನೊಕ್ರೋಟೋಫಾಸ್ 36 SL ಬೆರೆಸಿ ಸಿಂಪಡಿಸಬೇಕು. ಥ್ರಿಮ್ಸ್. ಹಾನಿಯ ಲಕ್ಷಣಗಳು. ಕಪ್ಪು ಥ್ರಿಮ್ಸ್ಗಳು ಎಲೆಗಳಿಂದ ರಸ ಹೀರೋದ್ರಿಂದ ಎಲೆಗಳ ಮೇಲೆ ಬಿಳಿ ಗೆರೆ ಉಂಟಾಗುತ್ತದೆ. ಹೂಗಳ ಬಣ್ಣ ಬದಲಾಗಿ ಒಣಗುತ್ತದೆ. ನಿರ್ವಹಣೆ. ಹೇನು, ಥ್ರಿಮ್ಸ್, ಮೊಗ್ಗು ಕೊರೆಯುವ ಹುಳುಗಳನ್ನ ನಿಯಂತ್ರಣ ಮಾಡಲು 1 ಲೀಟರ್ ನೀರಿಗೆ 2 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಅಥವಾ 0.5 ಮಿಲಿಲೀಟರ್ ಡೈಕ್ಲೋರೋವಾಸ್ ಅಥವಾ 1 ಮಿಲಿಲೀಟರ್ ಮೊನೊಕ್ರೋಟೋಪಾಸ್ 36 SL ಬೆರೆಸಿ ಸಿಂಪಡಿಸಬೇಕು. ಮೊಗ್ಗು ಕೊರೆಯುವ ಹುಳು. ಹಾನಿಯ ಲಕ್ಷಣಗಳು. ಮರಿ ಹುಳುಗಳು ಮೊಗ್ಗನ್ನು ಕೊರೆದು ಒಳಗಿನ ಭಾಗವನ್ನ ತಿನ್ನುತ್ತವೆ. ಮೊಗ್ಗುಗಳ ಮೇಲೆ ರಂಧ್ರ ಕಂಡು ಬಂದು ಮೊಗ್ಗು ಕೆಳಗೆ ಬೀಳುತ್ತದೆ. ನಿರ್ವಹಣೆ. ಹೇನು, ಥ್ರಿಮ್ಸ್, ಮೊಗ್ಗು ಕೊರೆಯುವ ಹುಳುಗಳನ್ನ ನಿಯಂತ್ರಿಸಲು 1 ಲೀಟರ್ ನೀರಿಗೆ 2 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಅಥವಾ 0.5 ಮಿಲಿಲೀಟರ್ ಡೈಕ್ಲೋರೋವಾಸ್ ಅಥವಾ 1 ಮಿಲಿಲೀಟರ್ ಮೊನೊಕ್ರೋಟೋಫಾಸ್ 36 SL ಬೆರೆಸಿ ಸಿಂಪಡಿಸಬೇಕು. ಹಳದಿ ನಂಜು ರೋಗ. ಲಕ್ಷಣಗಳು.
ಎಲೆಗಳು ಹಸಿರು ಮಿಶ್ರಿತ ಹಳದಿ ಬಣ್ಣದಿಂದ ಕೂಡಿದ್ದು ಬೆಳವಣಿಗೆ ಕುಂಠಿತವಾಗುತ್ತೆ. ರೋಗದ ನಿರ್ವಹಣೆ: ಸಸಿಗಳನ್ನ ಕಿತ್ತು ನಾಶಪಡಿಸಿ ರೋಗ ಹರಡದಂತೆ ತಡೆಯಬೇಕು. ಬೇರು ಕೊಳೆ ರೋಗ ಲಕ್ಷಣಗಳು: ಗಿಡ ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತದೆ, ಬೇರು ಕಪ್ಪಾಗಿ ಕೊಳೆಯುತ್ತಿರುತ್ತದೆ. ರೋಗದ ನಿರ್ವಹಣೆ: ನೀರು ಚೆನ್ನಾಗಿ ಬಸಿದು ಹೋಗುವಂತೆ ಮಾಡಬೇಕು. ಎಲೆ ಚುಕ್ಕೆ ರೋಗ ಲಕ್ಷಣಗಳು: ಕಪ್ಪು ಮಿಶ್ರಿತ ಕಂದು ಬಣ್ಣದ ಚುಕ್ಕಿಗಳು ಎಲೆಯ ಮೊಗ್ಗು, ಹೂವಿನ ದಳಗಳ ಮೇಲೆ ಕಾಣಿಸಿಕೊಳ್ಳುತ್ತದೆ. ಎಲೆಗಳು ಒಣಗಿ ಉದುರುತ್ತವೆ, ಮೊಗ್ಗುಗಳು ಸಂಕುಚಿತಗೊಂಡು ಕಂದು ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ರೋಗದ ನಿರ್ವಹಣೆ: ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಮೆಂಕೋಸೈಬ್ 75 WP ಬೆರೆಸಿ ಸಿಂಪಡಿಸಬೇಕು. ತುಕ್ಕು ರೋಗ ಲಕ್ಷಣಗಳು: ಎಲೆಯ ಮೇಲ್ಭಾಗದಲ್ಲಿ ಹಳದಿ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತದೆ, ಎಲೆಯ ಕೆಳಭಾಗದಲ್ಲಿ ಕಂದು ಬಣ್ಣದ ಕಲೆಗಳು ಕಾಣಿಸಿಕೊಳ್ಳುತ್ತದೆ, ಬಳಿಕ ಎಲೆಗಳು ಒಣಗುತ್ತವೆ. ರೋಗದ ನಿರ್ವಹಣೆ: ಪ್ರತಿ ಲೀಟರ್ ನೀರಿಗೆ ಅರ್ಧ ಮಿಲಿಲೀಟರ್ ಟ್ರೈಡೇಮಾಫ್ 50 EC ಸೇರಿಸಿ ಸಿಂಪಡಿಸಬೇಕು. ಪಾಲಿಹೌಸ್ ಸೇವಂತಿಗೆಯನ್ನ ಬೆಳೆದಾಗ ಥ್ರಿಪ್ಸ್, ಮೈಟ್ಸ್ ಬಾಧೆ ಹೆಚ್ಚಿರುತ್ತೆ. ಇವುಗಳನ್ನ ನಿರ್ವಹಣೆ ಮಾಡಿಕೊಂಡ್ರೆ ಉತ್ತಮ ಫಸಲನ್ನ ಪಡೆಯಬಹುದು. ಪಾಲಿಹೌಸಲ್ಲೇ ಆಗಿರೋದ್ರಿಂದ ಯಥೇಚ್ಛವಾದ ರೋಗಗಳನ್ನು ಬರೋದೇ ಕಡಿಮೆ. ಬಂದರೂ ಕೂಡ ಬ್ಲೈಟ್ ಬರ್ಬೋದು. ಬ್ಲೈಟ್ ಬಂದಾಗ ನಾವು ಡೈಥಿನ್ M45 ಅಥವಾ ರೆಡೆಮೆಲ್ ಗೋಲ್ಡ್ ಇದರಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊತೀರಿ. ಮತ್ತು ಟ್ರಿಪ್ಸು ಮೈಟ್ಸ್ಗೆ ಅದಕ್ಕೆ ಇಮಿಡಾ ಇರ್ತದೆ, ಜಂಪ್ ಇರ್ತದೆ. ಇವನ್ನು ಪ್ರತಿ ಒಂದು 7 ಅಥವಾ 8 ದಿನಕ್ಕೆ ಒಂದು ಸ್ಪ್ರೇ ನಾವನ್ನು ಕೊಡ್ತಾ ಬರಬೇಕಾಗ್ತದೆ. ಮೈಟ್ಸು ಕೂಡ ಇದಕ್ಕೆ ಅಟ್ಯಾಕ್ ಆಗೋ ಒಂದು ಸಂಭವಗಳು ಕೂಡ ಇರ್ತದೆ. ಆದ್ದರಿಂದ ಇದಕ್ಕೆ ಒಬೇರಾನ್ ಅಂತ ಒಂದು ಔಷಧಿ ಬಂದಿದೆ, ಅದನ್ನು ಕೂಡ ನಾವು ಒಂದು ತಿಂಗಳಿಗೆ ಒಂದು ಸಾರಿ ಕೊಡಬೇಕಾಗ್ತದೆ. ಹಿಂಗೆಲ್ಲ ಕೊಟ್ಟಾಗ ಯಾವುದೇ ಒಂದು ರೋಗ ರುಜಿನಗಳಿಂದ ಗಿಡ ಸಂಪುಷ್ಟಿಯಾಗಿ ಬೆಳೆದು ಒಂದು 45-50 ದಿನಗಳಿಂದ ಆದಮೇಲೆ ಮಗ್ಗ ಸ್ಟಾರ್ಟ್ ಆಗ್ತದೆ. ಸೇವಂತಿಗೆ ಬೆಳೆ ಸೂಕ್ತ ನಿರ್ವಹಣೆ ಕೇಳುವ ಬೆಳೆ. ಈ ಬೆಳೆಯನ್ನ ಹೇಗೆ ನಿರ್ವಹಣೆ ಮಾಡ್ತೇವೋ ಅದಕ್ಕೆ ತಕ್ಕಂತೆ ಇಳುವರಿ ಕೂಡ ಬರುತ್ತೆ. ಹಾಗಾಗಿ ನಾಟಿ ಮಾಡಿದ ಬಳಿಕ ಸಸಿ ಬೆಳವಣಿಗೆ ಪೂರಕವಾಗಿ ರಾತ್ರಿ ವೇಳೆ ಲೈಟ್ ಹಾಕಬೇಕು. ಅದರಲ್ಲೂ ಮುಖ್ಯವಾಗಿ ಹಗಲು ಕಡಿಮೆ ಇದ್ದು ರಾತ್ರಿ ಹೆಚ್ಚಿರುವ ತಿಂಗಳುಗಳಲ್ಲಿ ಲೈಟಿಂಗ್ ನೀಡಬೇಕಾಗತ್ತೆ. ಅಂದ್ರೆ ಸೆಪ್ಟೆಂಬರ್ ಬಳಿಕ ಸೇವಂತಿಗೆ ಬೆಳೆಯುವುದಾದ್ರೆ ಲೈಟಿಂಗ್ ಮಾಡಲೇಬೇಕು. ಒಂದ್ ವೇಳೆ ಸೂಕ್ತ ಸಮಯದಲ್ಲಿ ಲೈಟಿಂಗ್ ನೀಡದಿದ್ದರೆ ಗಿಡ ಗಿಡ್ಡದಾಗಿರುತ್ತೆ, ಉತ್ತಮ ಬೆಳವಣಿಗೆ ಹೊಂದೋದಿಲ್ಲ ಮತ್ತು ಹೆಚ್ಚು ಕವಲುಗಳು ಬರೋದಿಲ್ಲ. ಇದರಿಂದ ಇಳುವರಿ ಅರ್ಧದಷ್ಟು ಕುಂಠಿತವಾಗುತ್ತೆ. ಲೈಟಿಂಗ್ ವ್ಯವಸ್ಥೆ ಮಾಡಿದರೆ ಉತ್ತಮ ಇಳುವರಿಯನ್ನ ಪಡೆಯಬಹುದು. ಸೆಪ್ಟೆಂಬರಿಂದ ಆಚೆಗೆ ನಾವೇನಾದರೂ ಈ ಅರಣಿ ವೈಟ್ ಅಥವಾ ಯಾವುದೇ ಒಂದು ನಾವು ಸೇವಂತಿಗೆಯನ್ನು ಬೆಳಿಬೇಕಂತಂದರೆ ಲೈಟಿಂಗ್ ಕೊಡಬೇಕಾಗ್ತದೆ ದಯವಿಟ್ಟು. ಕಾರಣ ಇಷ್ಟೇ, ಈ ಲೈಟಿಂಗ್ ಏನಕ್ಕೆ ಅಂತಂತಂದರೆ ಬೆಳಕು ಜಾಸ್ತಿ ಬೇಕಾಗ್ತದೆ. ಇದಕ್ಕೆ ನಾವು ಸೆಪ್ಟೆಂಬರಿಂದ ಆಚೆಗೆ ಅರ್ಧ ಮೋಡ ಕವಿದ ವಾತಾವರಣ ಇರ್ತದೆ ಮತ್ತು ಹಗಲು ಕಡಿಮೆ, ರಾತ್ರಿ ಜಾಸ್ತಿ ಆಗ್ತದೆ. ಆದ್ದರಿಂದ ಬೆಳಕು ಕಡಿಮೆ ಆದಾಗ ಗಿಡ ಬೆಳವಣಿಗೆ ಆಗಲ್ಲ. 1 ಅಡಿ ಬೆಳೀತಕ್ಕಂಥ ಗಿಡ ಅರ್ಧ ಅಡಿ ಬೆಳೀತದೆ, 100 ಮಗ್ಗು ಬರ್ತಕ್ಕಂಥದ್ದು 50 ಮಗ್ಗು ಬರ್ತದೆ. ಅದರಿಂದ ನಷ್ಟ ಆಗ್ತದೆ. ಆದ್ದರಿಂದ ಆ ಟೈಮಲ್ಲಿ ಮಾತ್ರ, ಅಂದರೆ ಸೆಪ್ಟೆಂಬರಲ್ಲಿ ಮಾತ್ರ ನಾವು ನಾಟಿ ಮಾಡಿದಾಗ ಲೈಟಿಂಗ್ ಕೊಡಬೇಕಾಗ್ತದೆ. ಪ್ರತಿ ರಾತ್ರಿ 6ರಿಂದ 7 ಅವರ್ ಲೈಟಿಂಗ್ ಕೊಡಬೇಕಾಗ್ತದೆ. ಇದೊಂದು ವಿಧಾನ ಗಿಡನ ಬೆಳೆಸ್ತಕ್ಕಂಥದ್ದು. ಹರಿಣಿ ವೈಟ್ ಸೇವಂತಿಗೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇದ್ದು ಗುಣಮಟ್ಟದ ಹೂವುಗಳಿಗೆ ಹೆಚ್ಚಿನ ಬೆಲೆ ಸಹ ಸಿಗುತ್ತೆ. ಇನ್ನು ಈ ಹೂ ಬೆಳೆಯಲು ಆರಂಭಿಕ ಬಂಡವಾಳ ಎಷ್ಟು ಬೇಕಾಗುತ್ತೆ ಮತ್ತು ಇದರಿಂದ ಎಷ್ಟು ಲಾಭ ಗಳಿಸಬಹುದು ಅನ್ನೋ ಮಾಹಿತಿ ತಿಳಿಯೋಣ ಬನ್ನಿ. 1 ಎಕರೆಯಲ್ಲಿ 6ರಿಂದ 7 ಟನ್ ಹೂವಿನ ಇಳುವರಿ. 1 ಕೆಜಿ ಹೂವಿಗೆ ಸರಾಸರಿ 200 ರು ಬೆಲೆ. ಬೇರೆ ಸೇವಂತಿಗೆ ಹೂಗಳಿಗೆ ಹೋಲಿಸಿದ್ರೆ ಹರಿಣಿ ವೈಟ್ ತಳಿಯ ಹೂವಿಗೆ ಹೆಚ್ಚಿನ ಬೆಲೆ ಸಿಗತ್ತೆ. ಹಳದಿ ಬಣ್ಣದ ಹೂವಿಗಿಂತ ದುಪ್ಪಟ್ಟು ಬೆಲೆ ಸಿಗತ್ತೆ. ಇನ್ನು ಸಸಿ ನಾಟಿ ಮಾಡಿದ 3 ತಿಂಗಳಿಗೆ ಹೂ ಕಟಾವು ಆರಂಭವಾಗುತ್ತೆ. ಬೇರೆ ತಳಿಗಳ ಹೂವುಗಳಿಗೆ ಹೋಲಿಸಿದ್ರೆ ಹರಿಣಿ ವೈಟ್ ತಳಿಯ ಹೂವುಗಳು ಹೆಚ್ಚು ತೂಕವನ್ನ ಹೊಂದಿರುತ್ತವೆ. ಇನ್ನು ಈ ತಳಿಗಳಲ್ಲಿ ಎಕರೆಗೆ 6ರಿಂದ 7 ಟನ್ ಹೂವಿನ ಇಳುವರಿ ಸಿಗತ್ತೆ. ಬೆಂಗಳೂರಿನಲ್ಲಿ ಈ ಹೂವಿಗೆ ಹೆಚ್ಚಿನ ಬೇಡಿಕೆ ಇದ್ದು ಹೂವಿಗೆ ಸರಾಸರಿ 200 ರು ಬೆಲೆ ಸಿಗತ್ತೆ. 5 ಟನ್ ಇಳುವರಿ ಬಂದ್ರೂ 10 ಲಕ್ಷ ರುವರೆಗೆ ಆದಾಯ ಬರುತ್ತೆ. ಈ ಹೂವಿನ ಬೇಸಾಯಕ್ಕೆ ಕನಿಷ್ಠ 2ರಿಂದ 2.5 ಲಕ್ಷ ರು ಖರ್ಚು ಬರುತ್ತೆ. ಇನ್ನು ಖರ್ಚು ಹೆಚ್ಚಾದ್ರೂ ಸಹ ಖರ್ಚು ಕಳೆದು ಕನಿಷ್ಠ 5 ಲಕ್ಷಕ್ಕೂ ಹೆಚ್ಚಿನ ಲಾಭ ಸಿಕ್ಕೇ ಸಿಗತ್ತೆ ಅಂತಾರೆ ರಾಜಣ್ಣ ಅವರು. 90ನೇ ದಿನಕ್ಕೆ 3 ತಿಂಗಳಿಗೆ ಹೂವು
ನಾವು ಮಾರ್ಕೆಟಿಗೆ ಕಟಾವಿಗೆ ಬರ್ತದೆ. ಕನಿಷ್ಠ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಪಾಲಿ ಹೌಸಲ್ಲಿ ಈ ಅರಣಿ ವೈಟ್ ಅನ್ನೋ ವೆರೈಟಿ ಇದು ಹೂವು ಕಡಿಮೆ ಬೀಳ್ತದೆ, ಅಂದರೆ ಹೂವು ತೂಕ ಇರ್ತದೆ. ಅದರಿಂದ ಒಂದು 6ರಿಂದ ಒಂದು 7 ಟನ್ ಮಿನಿಮಮ್. ಇದು ಬೆಂಗಳೂರು ಮಾರ್ಕೆಟಲ್ಲಿ ಯಥೇಚ್ಛವಾಗಿ ಇದಕ್ಕೆ ಬೇಡಿಕೆ ಇದೆ. ಕಾರಣ ಇಷ್ಟೇ, ಇದು ಎಲ್ಲ ಫಂಕ್ಷನ್ಗಳಿಗೆ ಡೆಕೋರೇಷನ್ ಫ್ಲವರಾಗಿ ಬಳಸೋದ್ರಿಂದ ಇದು ಇವತ್ತಿನ ಬೆಲೆಯಲ್ಲಿ, ಇವತ್ತಿನ ಮೊನ್ನೆ ತಿಂಗಳಲ್ಲಿ 300-320 ಇತ್ತು. ಆದರೆ ಇವತ್ತಿನ ದಿವಸ 200ರಿಂದ 275 ರೂಪಾಯಿವರೆಗೂ ಬೆಲೆ ಹೋಗ್ತಾಯಿದೆ. ಅಂದರೆ ಆವ್ರೇಜ್ ರೇಟ್ 200 ರೂಪಾಯಿ ಹೋಗ್ತಾಯಿದೆ. ನಮ್ಮ ಕನಿಷ್ಠ ನಾವು ಒಂದು 5ರಿಂದ 6 ಟನ್ ತೊಗೊಂಡ್ರು ಕೂಡ ನಮಗೆ 200 ರೂಪಾಯಿ ಆವ್ರೇಜ್ ಲೆಕ್ಕ ಕೊಟ್ಟರು ಕೂಡ ನಮಗೆ 5 ಟನ್ ತೊಗೊಂಡ್ರೆ 10 ಲಕ್ಷ ರೂಪಾಯಿ ಆದಾಯ ಬರ್ತದೆ. ಅಂದರೆ ಇದಕ್ಕೆ ಖರ್ಚು ಆಗಿರ್ತಕ್ಕಂಥದ್ದು ಒಂದು ಸಸಿ ಬಂದು 3 ರೂಪಾಯಿ ಸಸಿ, 14,000 ರೂಪಾಯಿ, 14,000 ಸರೀಸ್ ಅಂತಂದ್ರೆ 45ರಿಂದ 50,000 ಸಸಿಗೆ ಆಗ್ತದೆ. ಮಿನಿಮಮ್ 2 ಲಕ್ಷ ಅಥವಾ 2.5 ಲಕ್ಷ ಖರ್ಚು ಬರ್ತದೆ. ಏನು ಕಟಾವಿಗೆ ಸೇರಿಕೊಂಡು ಲೇಬರ್ ಕಟಾವು ಮಾಡ್ತಕ್ಕಂಥದ್ದು ಲೇಬರ್ ಬೀಳ್ತದೆ ಇದಕ್ಕೆ ಮುಖ್ಯವಾಗಿ. ಆದ್ದರಿಂದ ಇದೆಲ್ಲ ಸೇರಿಕೊಂಡು ಒಂದು 2.5ರಿಂದ 3 ಲಕ್ಷ ಖರ್ಚು ಆದರೂ ಕೂಡ ನಮಗೆ 5 ಟನ್ ತೊಗೊಂಡ್ರು ಕೂಡ 200 ರೂಪಾಯಿ ರೇಟ್ ಹೋದ್ರೆ 10 ಲಕ್ಷ ಬರುತ್ತೆ. 3 ಲಕ್ಷ ಅಥವಾ 4 ಲಕ್ಷ ಹೋದರೂ ಕೂಡ 4ರಿಂದ 5 ಲಕ್ಷ ಆದಾಯ ಅಂತೂ ನಿಶ್ಚಿತ ಆಗಿರ್ತಕ್ಕಂಥದ್ದು. ಇದು ವಿವಿಧ ಮಾರ್ಕೆಟ್ಗಳಿದೆ. ನಾವು ಚೆನ್ನೈಗೆ ಕಳಿಸ್ಬೋದು, ಮತ್ತು ಹೈದರಾಬಾದ್ಗೆ ಕಳಿಸ್ಬೋದು, ಮತ್ತು ಬೆಂಗಳೂರು ಕಳಿಸ್ಬೋದು, ಚಿಕ್ಕಬಳ್ಳಾಪುರ ಕಳಿಸ್ಬೋದು. ನಾವು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಕಳಿಸ್ತಾ ಇದ್ದೀವಿ. ಪಾಲಿಹೌಸ್ ಹೊಂದಿರುವವರು ಹಲವು ಅಲಂಕಾರಿಕ ಹೂಗಳನ್ನ ಬೆಳಿತಾರೆ. ಜೊತೆಗೆ ಕ್ಯಾಪ್ಸಿಕಮ್, ಇಂಗ್ಲಿಷ್ ಕುಕುಂಬರ್ನಂತಹ ತರಕಾರಿಗಳನ್ನು ಕೂಡ ಬೆಳಿತಾರೆ. ಅದರಲ್ಲೂ ಕ್ಯಾಪ್ಸಿಕಮ್ ಬೆಳೆದ ಬಳಿಕ ಬೆಳೆ ಪರಿವರ್ತನೆ ಮಾಡೋದು ಅಗತ್ಯ. ಹಾಗಾಗಿ ರೈತರು ಬೇರೆ ಬೆಳೆಗಳನ್ನ ಬೆಳಿತಾರೆ. ಸಾಕಷ್ಟು ರೈತರು ಸೇವಂತಿಗೆಯನ್ನ ಬೆಳಿತಾರೆ. ಹೀಗೆ ಸೇವಂತಿಗೆ ಬೆಳೆಯುವಾಗ ಹೂವಿನ ಬೆಳೆಯನ್ನ ಲಾಭದಾಯಕವಾಗಿಸಿಕೊಳ್ಳಲು ರೈತರು ಹೆಚ್ಚಿನ ಒತ್ತನ್ನ ನೀಡಬೇಕು. ಕ್ಯಾಪ್ಸಿಕಮ್ ಬೆಳೆಗಾಗಿ ಸಿದ್ಧಪಡಿಸಿರುವ ಬೆಡ್ನಲ್ಲೇ ಸೇವಂತಿಗೆಯನ್ನ ಬೆಳೆಯಬಹುದು. ಇನ್ನು ಬೆಡ್ಡನ್ನ ಸ್ವಲ್ಪ ಸಡಿಲಗೊಳಿಸಿ ಅದರಲ್ಲಿ ಸಸಿ ನಾಟಿ ಮಾಡಬಹುದು. ಇನ್ನು ಕ್ಯಾಪ್ಸಿಕಮ್ ಬಳಿಕ ಸೇವಂತಿಗೆಯನ್ನ ಬೆಳೆಯೋದ್ರಿಂದ ಭೂಮಿಯಲ್ಲಿರುವ ನೆಮಟೋಡ್ಸ್ ಮತ್ತು ಇತರೆ ಹಾನಿಕಾರಕ ರೋಗಾಣುಗಳು ನಾಶವಾಗುತ್ತೆ. ಜೊತೆಗೆ ಕ್ಯಾಪ್ಸಿಕಮ್ಗೆ ನೀಡಿರುವ ಪೋಷಕಾಂಶಗಳನ್ನ ಹೀರ್ಕೊಂಡು ಉತ್ತಮವಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೂಡ ನೀಡುತ್ತೆ. ನಾವು ಈ ಪಾಲಿ ಹೌಸಲ್ಲಿ ಹೂವನ್ನು ಮೊದಲನೇ ಬೆಳೆಯಾಗಿ ಬೆಳೆಯೋದೇ ಇಲ್ಲ. ನಾನು ಕಾರಣ ಇಷ್ಟೇ, ನಾನು ಫಸ್ಟ್ನೇ ಬೆಳೆಗೆ ಕ್ಯಾಪ್ಸಿಕಮನ್ನು ಬೆಳೆದಿರ್ತೀನಿ, ದೊಣ್ಣೆ ಮೆಣಸಿನಕಾಯಿ. ಅದಕ್ಕೆ ಸಾಕಷ್ಟು ಗೊಬ್ಬರಗಳನ್ನ ಹಾಕಿ ಅದನ್ನು ಬೆಳೆ ಮಾಡಿರ್ತೀನಿ. ಅದಕ್ಕೆ ಏನೇನು ಕೊಡಬೇಕೋ ಒಂದು 20 ಲೋಡ್ ಗೊಬ್ಬರನೂ ಎಲ್ಲನೂ ಕೊಟ್ಟಿರ್ತೀನಿ. ಆ ಬೆಳೆ ಆಗೋದು ಮಕ್ಕ 2ನೇ ಬೆಳೆಯಾಗಿ ನಾನು ಅದೇ ಬೆಡ್ಗೆ ಮತ್ತು ಭೂಮಿಯನ್ನು ಉಳುಮೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದೇ ಬೆಡ್ಡನ್ನೇ ನಾವು ಆರುಗಳಲ್ಲಿ ಸ್ವಲ್ಪ ಲೂಸ್ ಮಾಡಿಸ್ಬಿಟ್ಟು ಅದೇ ಬೆಡ್ಗೆ ಮತ್ತು ಯಾವುದೇ ಉಳುಮೆ ಮತ್ತು ಟ್ರ್ಯಾಕ್ಟರ್ ಉಳುಮೆ ಅದಾಗಲಿ ಲೇಬರ್ ಆಗಲಿ ಏನು ಇಲ್ಲದೇ 2ನೇ ಬೆಳೆಯಾಗಿ ನಾವು ಹೂವನ್ನು ಬೆಳಿತೀನಿ. ಅಂದರೆ ಬೆಳೆಯ ಪರ್ಯಾಯ ಪದ್ಧತಿ ಅಂತ. ನಾವು ಕ್ಯಾಪ್ಸಿಕಮ್ ಹಾಕಿದಾಗ ಅದರಲ್ಲಿ ನೆಮ್ಟೋಡ್ಸು, ವೈರಸ್ಸು ತುಂಬಾ ಬರ್ತದೆ ಆ ಬೇರಿಗೆ. ಈ ಹೂವು ಹಾಕಿದಾಗ ಈ ಹೂವಲ್ಲಿರ್ತಕ್ಕಂಥ ಒಂದು ಶಕ್ತಿ, ಆ ಹೂವಿನ ಸುಗಂಧ ವಾಸನೆ ಅದನ್ನೇನಂತಾರೆ, ಆ ವಾಸನೆಯಿಂದ ಆ ನೆಮ್ಟೋಡ್ಸನ್ನು ಮತ್ತು ಆ ಕೀಟಗಳನ್ನು ಸುಮಾರಾಗಿ ನಾಶ ಮಾಡಿ ಭೂಮಿಯನ್ನು ಫಲವತ್ತತೆ ಮಾಡ್ತದೆ. ಇದು ನಮಗೆ ಲಾಭದಾಯಕ. ಕಾರಣ ನಾವು ಹಿಂದಕ್ಕೆ ಹೋದಾಗ ನಾವು ಒಂದ್ಸರಿ ಅವರೇ ಹಾಕಿದ್ರು, ಒಂದ್ಸರಿ ತೊಗರಿ ಹಾಕ್ತಾಯಿದ್ರು, ಒಂದ್ಸರಿ ರಾಗಿ ಹಾಕ್ತಾಯಿದ್ರು, ಒಂದ್ಸರಿ ಭತ್ತ ಹಾಕ್ತಾಯಿದ್ರು. ಈ ರೀತಿ ಬೆಳೆಯ ಪದ್ಧತಿಗಳನ್ನು ಬದಲಾಯಿಸಬೇಕು, ತುಂಬಾ ಮುಖ್ಯ ಆಗಿರ್ತದೆ. ಅದನ್ನು ನಾವು ಪ್ರತಿ ಸಾರಿ ಕೂಡ ಪಾಲಿ ಹೌಸಲ್ಲಿ ಕ್ಯಾಪ್ಸಿಕಮ್ ಬೆಳೆದಾಗ 2ನೇ ಬೆಳೆಯಾಗಿ ಹೂವನ್ನು ಬೆಳೀತಾ ಇದ್ದೀರಿ. ರಾಜಣ್ಣ ಅವರು ಪಾಲಿಹೌಸ್ನಲ್ಲಿ ಬಿಳಿ ಬಣ್ಣದ ಸೇವಂತಿಗೆ ಹೂವನ್ನು ಬೆಳೆದಿದ್ದಾರೆ. ಈ ಹೂವಿಗೆ ಹೆಚ್ಚಿನ ಬೇಡಿಕೆ ಇದ್ದು ಮಾರುಕಟ್ಟೆಯಲ್ಲಿ ಸ್ಥಿರ ಬೆಲೆ ಸಿಗ್ತಾ ಇದೆ. ಈ ಹಿನ್ನೆಲೆ ಇವರು 1 ಎಕರೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಲಾಭ ಗಳಿಸುತ್ತಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೂ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.